ಸಿದ್ಧಾರೂಢರಿಗೆ ನತನ ಬಾಳ ಬಲವೇ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳತನಕ ಬಾಳ ಕೂಗುತ್ತಲಿರ್ಪವಿ ಶಾತವೆಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನಿ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲೋ ಗುರುಪಾದಂ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಾ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸಾರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 4ನೆಯ ಸಂಧಿಯ 3ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಶಿಷ್ಯನಿಗೆ ಹಿಂದೆ ಮಾಡಿದ ಸರ್ವಾತ್ಮಕ ಉಪದೇಶವನ್ನು ಕೇಳಿ ಅದರಲ್ಲಿ ನಾಮರೂಪಗಳನ್ನು ಸಹಿತವಾಗಿ ಭ್ರಾಂತಿಯಿಂದ ಬ್ರಹ್ಮವೆಂದು ತಿಳಿದುಕೊಂಡ, ಅದಕ್ಕಾಗಿ ಅನಾತ್ಮವಾದ ದೇಹಾದಿಗಳಲ್ಲಿ ಅವನಿಗೆ ಆತ್ಮಬುದ್ಧಿಯ ಭ್ರಾಂತಿ ಆಯಿತು. ನೋಡ್ರಿ, ಆತ್ಮಬುದ್ಧಿಯ ಭ್ರಾಂತಿ ಆಯಿತು. ಹಾಗಾಗಿ ಆ ಗುರುಗಳು ಅನಂತ ದೃಷ್ಟಾಂತಗಳನ್ನು ಅನುಮಾನ ಪ್ರಮಾಣಗಳಿಂದ ಹೇಳಿದರೂ ಕೂಡ ಆತನಿಗೆ ಇನ್ನೂ ಸಮಾಧಾನ ಆಗದೇ ಇದ್ದ ಕಾರಣ ಪುನಃ ಮುಂದುವರೆದು ಆ ಗುರುದೇವರು ಆ ಶಿಷ್ಯನಿಗೆ, ಹೇ ಶಿಷ್ಯ, ತನು ಕರಣ ಮೊದಲಾದವು ಅನಿತು ಆತ್ಮ ತಾನಲ್ಲ, ತನಗೆ ಬೇರೆ ಎನಿಸಿ ಕಾಣಿಪದು ಅದರಿಂದ. ನಾನು ಹೇಳುವುದನ್ನು ಲಕ್ಷ್ಯ ಕೊಟ್ಟು ಕೇಳು. ಯಾಕ ಆ ಶರೀರ, ಇಂದ್ರಿಯ, ಪ್ರಾಣ, ಮನ, ಬುದ್ಧಾದಿಗಳೇನಾವಲ್ಲ, ಅವೆಲ್ಲವೂ ನಿನಗಿಂತ ಬೇರೆಯಾಗಿ ಇದ್ದರೂ ಕೂಡ ಅವುಗಳನ್ನು ನನವು ನಾನು ಅಂತ ನೀ ಹೇಳ್ತಿದ್ದಂದ್ರೆ ವಿಚಾರ ಮಾಡಿ ನೋಡು. ಯಾಕಂದರೆ ಅವೆಲ್ಲ ಜಡಗಳಾಗಿವೆ. ಯಾವುದು ಜಡದ? ಶರೀರ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಇವೆಲ್ಲವೂ ಜಡ. ಜಡ ಅಂತ ಹಾಕಿ ಹೇಳ್ಬೇಕ್ರಿ. ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ.
ಯಾವುದಕ್ಕೆ ತನ್ನ ಜ್ಞಾನ ಪರರ ಜ್ಞಾನ ಇಲ್ಲವೋ ಅದೆಲ್ಲವೂ ಜಡ ಅಂತ ಗೊತ್ತದ ನನಗೆ. ಇಷ್ಟಿದ್ರೂ ಕೂಡ ಅವುಗಳು ಆತ್ಮಸ್ವರೂಪ ಅಂತ ನೀ ಹೇಳ್ತಿದ್ದಲ್ಲ, ಅದು ಯಾಕೆ ಹೇಳ್ತಿದ್ದಿ ನೀನಂದರೆ, ಆ ದೇಹ ಶರೀರಾದಿಗಳು ಜಡವಾದರೂ ಕೂಡ ಚೇತನ ಸಂಬಂಧದಿಂದ ಚೈತನ್ಯದಂತೆ ಕಾಣ್ತಾವೆ ನಿನಗೆ. ಯಾವ ಸಂಬಂಧದಿಂದ? ಚೇತನ ಸಂಬಂಧದಿಂದ ಅಚೇತನವಾದ ದೇಹಾದಿಗಳು ಚೇತನದಂತೆ ಕಾಣ್ತಾವೆ. ಆ ಕಾರಣಕ್ಕಾಗಿ ನೀನು ಕೇಳುವುದು ಸತ್ಯನೇ ಇಲ್ಲಂತಲ್ಲ. ಕಾಲ ನಡೀತದಲ್ರಿ, ಜಡ ಆದರೆ ಹೆಂಗೆ ನಡೀತದೆ? ಈ ಕಟ್ಟಿಗೆ ಕಾಲು ಮಾಡಿದ್ರೆ ನಡೀತದೆ ಏನದು? ಕಾಲು ಕಣ್ಣಂಗೆ ಕಾಣ್ತದೆ. ಪ್ಲಾಸ್ಟಿಕ್ ಕಾಲು ಮಾಡ್ತಾರೆ, ಪ್ಲಾಸ್ಟಿಕ್ ಕೈ ಮಾಡ್ತಾರೆ. ಅವೆಲ್ಲ ಕೈ ಹಿಡಿತದೇನು? ಕಾಲು ನಡೀತದೇನು? ಇಲ್ಲಲ್ಲ. ಆದರೆ ಅದೇ ಪ್ಲಾಸ್ಟಿಕ್ಕನ್ನು ಕಾಲಿಗೆ ಹಾಕಿದಾಗ ಕಾಲು ನಡೆದ್ರೆ ಪ್ಲಾಸ್ಟಿಕ್ ಕಾಲು ನಡೆದಂಗೆ ಆಗ್ತದೆ. ಅದು ನಿಜವಾದ ಕಾಲು ಏನದು? ಅಲ್ಲಲ್ಲ. ಅದರಂತೆ ಈ ಕಾಲು ಕೈ ಏನು ಇಂದ್ರಿಯಾದಿಗಳು ಮೊದಲಾವಲ್ಲ, ಇವು ಆತ್ಮ ಸಂಬಂಧದಿಂದ ಚೈತನ್ಯ ಸಂಬಂಧದಿಂದ ಇವು ಕೂಡ ಕಾಲೇ ನಡೀತದ ಕೈಯೇ ಹಿಡಿತದ ಅಂತ ಹೆಂಗೆ ಅನ್ಕೊಂಡಿದ್ದಿ, ಅದೇ ರೀತಿ ನೀವು ತಪ್ಪು ತಿಳ್ಕೊಂಡಿದ್ದಿ. ಈ ರೀತಿ ಜನಗಳು ಭ್ರಾಂತರಾಗಿ ಅಂದ್ರೇನು? ಅವರೆಲ್ಲ ಭ್ರಮೆಗೆ ಒಳಗಾಗಿ ಪಾರಮಾರ್ಥಿಕ ಚೈತನ್ಯ ಸ್ವರೂಪ. ಪಾರಮಾರ್ಥಿಕ ಸ್ವರೂಪ ಯಾವುದು? ಚೈತನ್ಯ. ಪಾರಮಾರ್ಥಿಕ ಚೈತನ್ಯದು. ಮತ್ತು ವ್ಯಾವಹಾರಿಕದಲ್ಲಿ ಚೈತನ್ಯದಿಂದ ತೋರ್ತವ ಜಡವರ್ಗಗಳು. ವ್ಯವಹಾರ ಮಾಡ್ತಾವಿಲ್ಲಿವು. ಕೈ ವ್ಯವಹಾರ ಮಾಡ್ತದ, ಕಾಲು ವ್ಯವಹಾರ ಮಾಡ್ತದ, ದೇಹ ವ್ಯವಹಾರ ಮಾಡ್ತದ, ಇಂದ್ರಿಯಾದಿಗಳು ವ್ಯವಹಾರ ಮಾಡ್ತಾವ. ಹೌದು, ಎದರಿಂದ ವ್ಯವಹಾರ ಮಾಡ್ತಾವ? ಅರ್ಥ ಮಾಡಿದ್ದೆ ನೀನು. ಇವಕ್ಕೆ ಸ್ವತಂತ್ರದಿಂದ ವ್ಯವಹಾರ ಮಾಡುವಂಥ ತಾಕತ್ತಿಲ್ಲ, ಸಾಮರ್ಥ್ಯ ಇಲ್ಲ. ನಿನಗೂ ಅನುಭವ ಅದ. ಅದು ಹೆಂಗೆ ಹೇಳ್ತೀರಿ? ಮೂಗಿನಲ್ಲಿ ಉಸಿರಾಡ್ತದ, ಕಿವಿಯಲ್ಲಿ ಶಬ್ದ ಹೋಗ್ತದ, ಕಣ್ಣಲ್ಲಿ ರೂಪ ಕಾಣ್ತದ, ಇವೆಲ್ಲ ಗೊತ್ತಾವಲ್ಲ ಈಗ. ಅದೇ ಪ್ರಾಣ ಹೋದಂಥ ಸತ್ತ ಹೆಣದ ಮುಂದೆ ಹೋಗ್ರಿ, ಅಲ್ಲಿ ಮೂಗಾದ ಉಸಿರಾಡವಲ್ತು, ಕಿವಿಯಾದ ಶಬ್ದ ಕೇಳವಲ್ತು, ಕಣ್ಣಾದ ಯಾರು ನೋಡವಲ್ತು. ಇಷ್ಟತನ ನೋಡ್ತಿದ್ವಲ್ರಿ. ಅರೆ ಬೇರೆ ಸಂಬಂಧದಿಂದ ನೋಡ್ತಿದ್ವು, ಪ್ರಾಣದ ಸಂಬಂಧದಿಂದ ಇವು ಕಾರ್ಯ ಮಾಡ್ತಿದ್ವು. ಆ ಸಂಬಂಧದಿಂದ ಕಡೆಗಾದವಿಲ್ಲ, ಜಡ ಅದು ನೋಡವು. ಇವ್ಯಾವ ಇಲ್ಲಿನ ಇಂದ್ರಿಯಗಳು ಆದ ಜಡ. ಹಂಗೆ ಪ್ಲಾಸ್ಟಿಕ್ ಕಾಲ ಅದ, ಪ್ಲಾಸ್ಟಿಕ್ ಕಾಲ ಅದ. ಆದರೆ ನಿಜವಾದ ಕಾಲಿಲ್ಲ ಅಂದ್ರೆ ಹೆಂಗೆ ನಡೀತದ? ಅದು ನಿಜವಾದ ಕಾಲಿಗೆ ಹಾಕಂದ್ರೆ ಅದು ನಡ್ತದ. ಅದರಂತೆ ಇಲ್ಲಿ ಅನಾತ್ಮಗಳಲ್ಲಿ ಆತ್ಮತ್ವ ಬುದ್ಧಿ ಉಂಟಾಗಿದೆ ನಿನಗೆ. ಅನಾತ್ಮ ಯಾವುದು? ದೇಹ ಮೊದಲಾದವು ಅನಾತ್ಮ, ಇವೆಲ್ಲ. ಅದರಲ್ಲಿ ಆತ್ಮ ಬುದ್ಧಿಯಾಗಿ ಕಾರಣ ಏನು ಅಂದರೆ ಇದಕ್ಕೆ ಅಧ್ಯಾಸ ಅಂದ್ರು. ಅಧ್ಯಾಸದಿಂದ ನಿನಗೆ ಕಾಣ್ತದೆ. ಅಧ್ಯಾಸ ಅಂದರೆ ಭ್ರಮೆ, ಅಂದರೆ ಭ್ರಾಂತಿ, ಅಂದರೆ ಅಜ್ಞಾನ, ಅಂದರೆ ಶಬ್ದಗಳ ಬೇರೆ, ಅರ್ಥ ಒಂದೇ. ಇವುಗಳ ಬಲದಿಂದ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿ ಮತ್ತೊಂದು ಸಲ ಹೇಳ್ತೀನಿ ಕೇಳೋದು. ಮತ್ತೊಂದು ಸಲ ಹೇಳ್ತೀನಿ, ಯಾವುದು ಚೇತನದ, ಯಾವುದು ಅಚೇತನದ, ಯಾವುದು ಆತ್ಮ, ಯಾವುದು ಅನಾತ್ಮ ಅಂತ ಶಿಷ್ಯ ಹೇಳ್ತೀನಿ ಕೇಳ ಬಂದರು. ಇನ್ನೂ ಕೇಳಲೇ ವತ್ಸ, ಚಿನ್ನವನರಿಯದಂಗೆ ಚಿನ್ನದಿಂದಾದ ಕಡಗಂ ಕಾಣುತ್ತ ಚಿನ್ನದ ವಿಚಾರವಿರದಂತೆ. ನೋಡು ಶಿಷ್ಯ, ನಿನಗೆ ಅನುಭವ ಬರಂಗೆ ಹೇಳ್ತೀನಿ. ಶಾಸ್ತ್ರ ವೇದ ಒಂದು ಕಡೆ ಬಿಡು,
ಈಗ ನಿನ್ನಲ್ಲೇ ಆಗುವಂಥ ಅನುಭವವನ್ನು ನಿನಗೆ ಹೇಳ್ತೀನಿ, ಕೇಳು. ಹೇ ಶಿಷ್ಯ, ಚಿನ್ನವನು ಅಂದರೆ ಬಂಗಾರವನ್ನು ತಿಳಿಯದವನಿಗೆ, ಬಂಗಾರ ಜ್ಞಾನ ಇಲ್ಲ ಅವನಿಗೆ, ಆ ಬಂಗಾರದಿಂದ ಕೈಯಲ್ಲಿ ಒಂದು ಕಡಗ ಮಾಡಿ ಹಾಕ್ಕೊಂಡಾನ. ಇಲ್ಲದ ಕೈಯಲ್ಲೇ ಕಡಗ ಅದ ಇದ್ದರೂ ಕೂಡ ಆ ಚಿನ್ನದ ವಿಚಾರವಿರದಂತೆ ಅವನು ಕೇಳಿದ್ರೆ ಏನು ಹೇಳ್ತಾನೆ, ಕೈಯಾಗೆ ಏನು ಆದಲ್ಲಪ್ಪ ಹಾಕಿದ್ದೆ ಅಂದರೆ ಕಡಗ ಹಾಕಿನಂತ ನಾನು ಏನು ಹಾಕಿನಿ, ಕಡಗ ಹಾಕಿ ನೋಡಂತಾನ. ಆದರೆ ಆ ಕಡಗ ಬಂಗಾರದ ಹೌದಿಲ್ಲ, ಬಂಗಾರದ ವಿಚಾರವಿಲ್ಲದವನಿಗೆ ಕಡಗವೇ ಹಾಕಿನಂತೆ ಹೆಂಗನಿಸದ, ಅದರಂತೆ ಇಲ್ಲಿ ಆತ್ಮನ ಅರಿವು ಇಲ್ಲದಂಥವನಿಗೆ ದೇಹಾದಿಗಳ ಧರಿಸಿನಿ ಅಂತ ಆಗ್ಯದ ನೋಡಿ. ಕಡಗನೆ ಹಾಕಿನಂದಾಗ ದೇಹನೇ ಧರಿಸಿನಿ ಅಂದೇವು. ಹೀಗೆ ಇಲ್ಲಿ ಪಾರಮಾರ್ಥಿಕ ಚಿತ್ತನಾರಯ್ಯದೆ ಈ ವ್ಯವಹಾರಿಕ ಕಾರಣವಾದ ತನು ಮೊದಲಾದ ಭೂರಿ ಜಡವರ್ಗವನ್ನು ನೋಡೇ ಅಂದರು. ಪಾರಮಾರ್ಥಿಕ ಅಂದರು, ಪಾರಮಾರ್ಥಿಕ ಚಿತ್ತನ್ನು. ಅಲ್ಲಿ ಕಡಗದಲ್ಲಿ ಪಾರಮಾರ್ಥಿಕ ಯಾವುದು, ಬಂಗಾರ. ಹೌದು, 3 ಕಾಲದಾಗ ಅದಲ್ಲ. ಕಡಗ ಮಾಡೋದಕ್ಕಿಂತ ಮುಂಚೆ ಬಂಗಾರ ಅದ, ಕಡಗ ಆದಾಗೂ ಬಂಗಾರ ಅದ, ಕಡಗಿಲ್ಲ ಬಂಗಾರ ಅದ, ಹೌದಿಲ್ಲ. ಮತ್ತು ಕಡಗವನ್ನು ಕರಗಿಸಿದಾಗ ಬಂಗಾರನೇ ಅದ, ಕಡಗಿಲ್ಲ ಅಲ್ಲಿ. ಅವನಿಗೆ ಇರೋದು ಬಂಗಾರ ಜ್ಞಾನ ಇಲ್ಲದ ಕಡಗ ಜ್ಞಾನ ಇದ್ದ ಕಾರಣ ಅವನು ಕಡಗನೇ ಹೋಯಿತು, ಕಡಗನೇ ಬಂತು, ಕಡಗ ಕಳೀತು, ಕಡಗ ಸಿಕ್ತಂತಾನೆ ವಿನಃ ಬಂಗಾರದಲ್ಲಿ ವ್ಯವಹಾರ ಜ್ಞಾನ ಇಲ್ಲ, ಕಡಗದಲ್ಲಿ ವ್ಯವಹಾರ ಜ್ಞಾನ. ಅದರಂತೆ ಇಲ್ಲಿ ಪಾರಮಾರ್ಥಿಕ ಚಿತ್ತ ಯಾವುದು, 3 ಕಾಲದಲ್ಲಿ ಬಂಗಾರವಿದ್ದಂತೆ ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿ ಬಾಧೆ ಹೊಂದದೆ ಯಾವುದಿದೆಯೋ ಅದು ಸತ್ತು. ಅದು ಯಾವುದು, ಚಿದ್ರೂಪ ಆತ್ಮ. ಆತ್ಮ ಈ ಬಂಗಾರ ಮೊದಲಿದ್ದಂಗೆ ಆತ್ಮ ಈ ದೇಹ ಬರೋಕ್ಕಿಂತ ಮುಂಚೆನಾದ. ಕಡಗಾದನು ಬಂಗಾರ ಅದಲ್ಲ, ದೇಹ ಆದಾಗ ಆತ್ಮ ಅದ. ಕಡಗ ನಾಶ ಆದಾಗ ಬಂಗಾರ ಅದಲ್ಲ, ದೇಹ ನಾಶ ಆದಾಗ ಆತ್ಮ ನೋಡಿ ಇಲ್ಲಿ ಇಲ್ಲ ಇದ್ದಾಗ ತ್ರಿಕಾಲದಲ್ಲಿಯೂ ಇರುವಂಥ ಪಾರಮಾರ್ಥಿಕ ಚಿತ್ತನ್ನು ಅರಿಯಲಾರದೆ, ನಮ್ಮಲ್ಲಿ ಯಾವಾಗಲೂ ಇರುವಂಥ ಒಂದು ಸ್ವರೂಪವನ್ನು ತಿಳಿಯಲಾರದೆ ವ್ಯಾವಹಾರಿಕ ಕಾರಣವಾದ ದೇಹಾದಿ ಜಡವರ್ಗಗಳನ್ನು, ಇವು ದೇಹಾದಿಗಳೇನು ವ್ಯಾವಹಾರಿಕ, ಮೊದಲೇ ಹೇಳಿ ವ್ಯಾವಹಾರಿಕ ಸತ್ತ, ಇವು ಜಡವರ್ಗ. ಪಾರಮಾರ್ಥಿಕ ಸತ್ತ ಆತ್ಮ. ಇದನ್ನು ಕಂಡು ಇವೇ ಆತ್ಮನೆಂದು ಭ್ರಾಂತಿಯಾದ. ಅವನಿಗೆ ಭ್ರಾಂತಿ ಆಯ್ತು ನೋಡು. ಬಂಗಾರ ನೋಡಿ ಕಡಗಂಬ ಭ್ರಾಂತಿ ಆಯ್ತು. ಕಡಗದಲ್ಲೇ ಭ್ರಾಂತಿ ಆಯ್ತಿಲ್ಲ. ಆ ಕಡಗ ಎಷ್ಟು ಬಿತ್ತು ಅಂದರೆ ಕಡಗ ಇಷ್ಟು ಬಿತ್ತು ಅಂತಾನೆ. ಕಡಗಕ್ಕೆ ರೊಕ್ಕ ಕೊಟ್ಟಾನ, ಅವನು ಬಂಗಾರಕ್ಕೆ ರೊಕ್ಕ ಕೊಟ್ಟಾನ. ಏಲಪ್ಪ ಭಾಳ ತ್ರಾಸಾಗ್ಯದ, ಸ್ವಲ್ಪ ಹೋಗಿ ಬರ್ತಾನೆ ಬಂಗಾರದ ಅಂಗಡಿಗೆ. ಯಾಕಂತಾನ, ಕಡಗ ಮಾರಕ್ಕಂತಾನ. ಅವನು ಕಡಗ ತಗೊಂತಾನ, ಅವನು ಬಂಗಾರದ ಅಂಗಡಿ. ಅವನು ಬಂಗಾರದ ಅಂಗಡಿ, ಅವನು ಕಡಗ ವ್ಯವಹಾರ ಮಾಡ್ತಾನ, ಕಬ್ಬಿಣದವನು ಮಾಡ್ತಾನೆ. ಬಂಗಾರದವನ್ನ ದೃಷ್ಟಿಯಲ್ಲಿ ಏನದ ಬಂಗಾರ ಅದ, ಇವನ ದೃಷ್ಟಿಯಲ್ಲಿ ಕಡಗ ಅದ ನೋಡು. ಅಂದ್ರೆ ಅದು ಇರೋದೊಂದು, ನಾವು ತಿಳ್ಕೊಂಬೋದೊಂದು ಅಂತ. ಹಾಗೆ ಇಲ್ಲಿ ಜಡವರ್ಗವನ್ನು ಕಂಡು ಇವೇ ಆತ್ಮನೆಂದು ಭ್ರಾಂತಿ ಆಯ್ತು. ನಾವು ಬಂತಪ್ಪ ನಮ್ಮ ಮನೆಗೆ ಬಂದಪ್ಪ ಇವತ್ತು. ಯಾರು ಸಿದ್ಧಾರೂಢ ಬಂದ, ಬಸವನಂದ್ರ ಬಂದ, ಲಕ್ಷ್ಮಿ ಬಂದ್ಲು, ಮಹಾದೇವಿ ಬಂದ್ಲು.
ಹುಟ್ಟಿದ ವೇಳೆ ಆಕಿ ಬಂದ್ಲು, ಹೋದ ವೇಳೆ ಆತ ಹೋದ. ದೇಹದಲ್ಲಿ ವ್ಯವಹಾರ ಅದ, ಬಂತು ಹೋಯ್ತು. ಹುಟ್ಟಿದಾಗ ನಕ್ಕಿವಿ, ಸತ್ತಾಗ ಹತ್ತೀವಿ. ಅವನ ಕಡಗ ತಂದಾಗ ಆನಂದಪಟ್ಟ, ಮಾರುವಾಗ ದುಃಖಪಟ್ಟ. ಹೌದಿಲ್ಲ? ಹಾಗೆ ಆತ್ಮಕ್ರಾಂತಿಗೆ ಏನಪ್ಪ ಅಂದರೆ ಭ್ರಾಂತಿಯೇ ಮೂಲ ಕಾರಣ. ಭ್ರಾಂತಿ ಅಂದರೆ ಭ್ರಮೆ ಅಂತ. ಭ್ರಮೆ ಯಾವಾಗ ತೋರ್ತದ ಅಂದರೆ, ಈ ಭ್ರಾಂತಿ ಭ್ರಮೆ ಅನ್ನುವುದು ತೋರ್ಬೇಕಾದ್ರೆ ಅದಕ್ಕೊಂದು ಕಾರಣ ಅದ. ಅದು ಪ್ರತ್ಯಭಿಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಮೊದಲೆಲ್ಲ ಇದ್ರಾಗ ವ್ಯವಹಾರ ಮಾಡೀವಿ, ಆ ವ್ಯವಹಾರದ ನೆನಪು ಬಂದು ಆ ಕಡೆ ಓದ್ತದೆ. ಎಷ್ಟು ತಿಳ್ಕೊಂಡ್ರು ಕೂಡ ಆ ಕಡೆ ಓದ್ತದೆ. ಹಾಗೆ ಸದ್ರೂಪ ಚಿದ್ರೂಪನಾದ ಆತ್ಮನ ಸನ್ನಿಧಾನದಿಂದ ಜಡಗಳಾದ ದೇಹಗಳು ಚಿದ್ರೂಪದಂತೆ ತೋರುವವು. ನೀನು ನೋಡಿದಲ್ಲಿ ಹೆಣನ್ನ ಬದುಕಿದವರು ನೋಡಿದಲ್ಲ, ವ್ಯತ್ಯಾಸ ಖಂಡಿತಿಲ್ಲ. ಹಾಗೆ ಇದಕ್ಕೆ ಕಾರಣ ಏನು ಅಂದರೆ ಮುಂದೆ ಮತ್ತೆ ಶಿಷ್ಯನಿಗೆ ಆ ಗುರುದೇವರು ಉಪದೇಶ ಮಾಡ್ತಾರೆ. ವಾರಿ ಸಂಪರ್ಕದಿಂ ಧಾರುಣಿ ದ್ರವಿಸುವಂ ಆರಯ್ಯಲು ಆತ್ಮ ಸನ್ನಿವೇಶದೇ ನಹಂಕಾರದಿ ಚಿತ್ತ ಎನಿಸುತ್ತಿರಕ್ಕೋ ಅಂದರು. ಅಂದರೆ ವಾರಿ ಸಂಪರ್ಕ ಅಂದರು. ವಾರಿ ಅಂದರೆ ಇಲ್ಲಿ ನೀರು ಅಂತ ಅರ್ಥ. ಆ ನೀರಿನ ಸಂಪರ್ಕದಿಂದ ಧಾರುಣಿ ಅಂದರೆ ಭೂಮಿ ದ್ರವಿಸುವಂತೆ, ಭೂಮಿ ದ್ರವಿಸುವಂತೆ ಕರಗ್ತದ. ಗೊತ್ತದಲ್ಲ? ಮತ್ತು ಇಷ್ಟದಾನ ಯಾಕೆ ಕರಗಲ್ಲ ಭೂಮಿ? ಇಡದಾನ ಎಲ್ಲಿದ್ದು ಮಣ್ಣು ತಗರೆ ಅಲ್ಲೇ ಬೀಳ್ತದೆ. ಅದೇ ಜೋರು ಮಳೆ ಬಂತಂದ್ರೆ ಎಲ್ಲಿದೋ ಉಸುಗನ್ನು ತಗೊಂಬಂದು ಎಲ್ಲಿ ಆಗ್ತದೆ? ಯಾರು ಹೊಲದಾಗಿದ್ದ ಮಣ್ಣನ್ನು ಕೂಡ ತಂದು ಇನ್ನೊಬ್ಬರ ಹೊಲದಾಗ ಆಗ್ತದೆ. ತಾನೇ ಹೋಗ್ಯದನ ಮಣ್ಣು? ಇಲ್ಲ. ನೀರಿನ ಸಂಪರ್ಕದಿಂದ ಕಠಿಣವಾಗಿತ್ತು. ಯಾವುದು? ಭೂಮಿ ಕಠಿಣ ಆದಲ್ಲ. ಕಠಿಣವಾದ ಭೂಮಿಗೆ ನೀರಿನ ಸಂಪರ್ಕದಿಂದ ದ್ರವತ್ವದ ಬಂತು ನೋಡ್ರಿ. ಮಣ್ಣು ಎಂದು ಹರಿಯಂಗಿಲ್ಲ, ಅದು ಈಗ ಹರಿಯಕತ್ತಿಲ್ಲ. ಇನ್ನೊಬ್ಬ ಹೊಲ್ದಾಗ ಮಣ್ಣು ಬಂದದಂದ್ರೆ ಹರಿದ ಬಂದದು, ಏನು ಒಮ್ಮೆಲೆ ಕ್ರೇನ್ ತಂದು ಹಾಕ್ಯಾರ, ಹರಿದ ಬಂದದ. ಹೆಂಗೆ ಹರಿತು ಭೂಮಿ? ಭೂಮಿ ಕಠಿಣತ್ವದ, ಹರಿಯುವುದಲ್ಲ ಅದು. ಆದರೆ ಹರಿತದ ಅಂದರೆ ಅಲ್ಲಿ ವಾರಿ ಸಂಪರ್ಕ ಅಂದರೆ ನೀರಿನ ಸಂಬಂಧದಿಂದ ಕಠಿಣವಾದ ಭೂಮಿಯು ಕೂಡ ಹರಿತದಿಲ್ಲ. ಅದರಂತೆ ಇದನ್ನು ತಿಳಿಯದವರು ಭೂಮಿಯು ದ್ರವಿಸುವಂತೆ. ತಿಳಿಯಾದವ್ರು ಏನು ಮಾಡ್ತಾರೆ? ಭೂಮಿನೇ ನಮ್ಮಲ್ಲ ಮಣ್ಣು ನಿಮ್ಮಲ್ಲ ಬಂದ ನ್ಯಾಯ ಮಾಡಿದ್ರೆ, ನಮ್ಮಲ್ಲ ಮಣ್ಣು ನಿಮ್ಮಲ್ಲ ಬಂದ ನೋಡುವಂತ ನ್ಯಾಯ ಮಾಡಿದ್ರೆ ಏನಾಗ್ತದೆ ಗತಿ? ಮಣ್ಣು ಬರ್ತದೆ ಏನಲ್ಲಿ? ಮಳೆ ಬಂದದ, ಮಳೆಗೆ ಹರ್ಕೊಂಬಂತ ಅಷ್ಟೇ. ಅದರಂತೆ ಭೂಮಿಯೇ ಕರಗ್ಯದ ಅಂತ ತಿಳಿದು ಅಜ್ಞಾನ. ಹೌದಿಲ್ಲ? ಅಹಂಕಾರಾದಿ ದೇಹ ಪರ್ಯಂತರುವ ಜಡಗಳು, ಅಹಂಕಾರ, ಮನ, ಬುದ್ಧಿ, ಚಿತ್ತ ಇನಿತು ಆತ್ಮವಲ್ಲ. ಇವೆಲ್ಲವೂ ಕೂಡ ಜಡಗಳು. ಅಂದರೆ ಸ್ವತಃ ಸತ್ತಾ ಸ್ಫೂರ್ತಿ ರಹಿತವಾಗಿರ್ತವೆ. ಸ್ವಂತ ಸತ್ತ ತನ್ನ ಶಕ್ತಿಯಿಂದ ತಿಳಿಯುವಂಥ ಶಕ್ತಿ ಯಾವುದಕ್ಕಿಲ್ಲ. ಸ್ಫೂರ್ತಿ ರಹಿತ ಅಂದರೆ ಇನ್ನೊಬ್ಬರ ಸಂಬಂಧದಿಂದ. ಈ ನೀರು ಸ್ಫೂರ್ತಿ ಮಾಡಿ ನೋಡಿ ಮಣ್ಣಿನ ರೇಖೆ, ಹೌದಲ್ಲ? ಹಾಗೆ ಆತ್ಮನ ಸಾನ್ನಿಧ್ಯ ಮೂಲಕ ಅವುಗಳಿಗೆ ಇರುವಿಕೆ ತಿಳಿಯ ಬಂದಿರುತ್ತದೆ. ಅಂದರೆ ಆತ್ಮನ ಇರುವಿಕೆಯಿಂದ ಇವೆಲ್ಲ ಅಹಂಕಾರ, ನಾನು 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 ನನ್ನದು, ಅಹಂ ಮಮಕಾರದಿಂದ ಅದು ಒದ್ದಾಡ್ತದೆ.
ಬುದ್ಧಿ ನಾನೇ ಶಾಣಿದ್ದೀನಿ, ನನ್ನ ಬುದ್ಧಿ ಮುಂದೆ ಯಾರ ಬುದ್ಧಿ ಅದ ಅಂತ ನಾನು ನಿಶ್ಚಯ ಮಾಡೋದಕ್ಕೆ ಆಯ್ತಪ್ಪ, ನಾನು ನಿರ್ಣಯ ಮಾಡಿದೆ ಅಂತ ನೋಡಿ. ಅವನು ಆ ಬುದ್ಧಿ ಮಾಡೋ ಕೆಲಸ ನಾನಂತ. ಆತ್ಮ ಮಾಡೋನಲ್ಲ. ಯಾಕಂದರೆ ಮನ ಬುದ್ಧಿ ಚಿತ್ತ ಅಹಂಕಾರ ಇನಿತು ಆತ್ಮನಿಗಿಲ್ಲ. ಆತ್ಮನಿಗೆ ಮನಸ್ಸಾದ, ಬುದ್ಧಿ ಚಿತ್ತ ಅಹಂಕಾರ ಇಂದ್ರಿಯಾದಿಗಳು ದೇಹ ಆದೇನು ಇಲ್ಲಲ್ಲ. ಹಾಗಾಗಿ ಇದನ್ನು ಅಜ್ಞಾನಿಗಳು ತಿಳಿಯದೆ ಅಹಂಕಾರ ಮನಬುದ್ಧಿ ಇಂದ್ರಿಯಗಳೇ ತಿಳಿಯುತ್ತೇವೆ ಅಂತ. ಇಂದ್ರಿಯಗಳೇ ತಿಳಿಯಂಗಿತ್ತಂದ್ರೆ ಸತ್ತ ಹೆಣ ಮಾಮ ಬಂದ ನೋಡು ಅಂತ ಅವ್ರು ಹೇಳ್ತಾರೆ, ಅದು ಸುಮ್ಮನೆ ಕುಂತದ. ನಿಮ್ಮ ಗೆಳೆಯ ಬಂದನ, ದೋಸ್ತ ಬಂದ ನೋಡು, ಹೆಣ್ಣು ಕೊಟ್ಟ ಮಾವ ಬಂದ ನೋಡು, ನಿನ್ನ ಹೆಂಡ್ತಿ ಬಂದೋಡು ಅಂತ ಇವು ಹೇಳೋದು. ಅದು ಯಾರನ್ನ ನೋಡಿ ಯಾವಾಗ ಬಂದು ಕೇಳೋದು ಯಾರನ್ನ? ಏನಿಲ್ಲ. ಮತ್ತು ಅವು ನೋಡುವ ಯಾವ ಇಲ್ಲೇನು ಎಲ್ಲವೂ ಸಾವಲ್ಲ. ಹೆಣಕನು ಎಲ್ಲವೂ ಬದುಕಿದಾಗಿದ್ದು ಅಂತ ಎಲ್ಲ ಇಂದ್ರಿಯಾದಿಗಳಾವಲ್ಲಪ್ಪ. ಸತ್ತಾಗೇನು ಕಿತ್ಕೊಂಡು ಹೋಗ್ಯಾವ. ನಾವು ಮಣ್ಣಾಗ ಹೋಗಿ ಇಟ್ಟು ಮೂರೋದ್ರ ತನ ಏನಾಗಲ್ಲ, ಅವು ಹಂಗೆ ಇರ್ತಾವ. ಆಮೇಲೆ ಒಡೆದು ಹೋಗಿ ಪಂಚಮಹಾಭೂತಾಗ ಒಂದೊಂದು ಲೀನ್ ಹಾಕ್ಯಂತ ಹೋಗ್ಬಿಡ್ತಾವ. ಹಾಗೆ ಸೂಜಿಗಲ್ಲಿನ ಸಾನ್ನಿಧ್ಯ, ಇದು ಅನುಮಾನ ಬಂತು ಅಂದರೆ ಸೂಜಿಗಲ್ಲಿನ ಸಾನ್ನಿಧ್ಯ ಅಂದ್ರೆ ಸರಿಯಾಗಿ ತಿಳ್ಕೊಬೇಕು. ಇಲ್ಲಿ ಆಯಸ್ಕಾಂತ ತುಣುಕಾದ, ಇಲ್ಲಿ ಸೂಜಿಗಲ್ಲ ಅಂದರೆ ಕಬ್ಬಿಣ ಅಂತೇಳಿ, ಕಬ್ಬಿಣ ಚೂರಾವ. ಈ ಚೂರುಗಳು ಹಿಂದೆ ಹೋಗೋದಿಲ್ಲ, ಮುಂದೆ ಹೋಗೋದು. ಎಲ್ಲೇನ ಬಿಸಾಕ್ರಿ, ಎಲ್ಲಿ ಬಿದ್ದು ಅಲ್ಲೇ ಬಿದ್ದಿರ್ತಾವೆ. ಹಿಂದೆ ಹೋಗೋದಿಲ್ಲ, ಮುಂದೆ ಹೋಗೋದಿಲ್ಲ. ಆ ಆಯಸ್ಕಾಂತ ಸಮೀಪ ತಂದಂಗೆಲ್ಲ ಆ ಸೂಜಿಗೆಲ್ಲವೂ ಹಿಂಗೆ ಒತ್ತಿಕೊಂಡ್ಬಿಡ್ತಾವೆ ನೋಡು, ಬರ್ತಾವಿಲ್ಲ. ಆ ಆಯಸ್ಕಾಂತ ಹಿಂಗೆ ಅಂದಂಗೆ ನಾವು ಮುಂದೆ ಓದ್ತಿರ್ತಾವೆ, ಮುಂದಕ್ಕೆ ಆತಾವಲ್ಲ. ಜಡವಾದ ಕಬ್ಬಿಣ ಚೂರ್ಲು ಸೂಜಿಗಲ್ಲು ಅವು ಚಲನತ್ವೇ ಇಲ್ಲ. ಅವಕ್ಕೆ ನಾವಾಗಿ ಎತ್ತಿಟ್ರೆ ಈ ಕಡೆ ಹೋಗ್ತಾವ, ಕಿತ್ತಿಟ್ರೆ ಈ ಕಡೆ ಬರ್ತಾವ. ಈಗ ನಾವು ಎತ್ತದನ್ನೆಲ್ಲ ಕೆತ್ತದನ್ನೆಲ್ಲ ಬರೀ ಆಯಸ್ಕಾಂತ ಸಾನ್ನಿಧ್ಯದಿಂದ ಅವು ಮುಂದೆ ಆತಾವ ನೋಡ್ರಿ. ಅದಕ್ಕೆ ಶಕ್ತಿ ಅದರಿಂದ ಬಂತು, ಆಯಸ್ಕಾಂತದ ಶಕ್ತಿಯನ್ನು ಪಡ್ಕೊಂಡು ಹೋಗು. ಆಯಸ್ಕಾಂತ ಶಕ್ತಿ ಹೋಗಿದಿಲ್ಲ ಅಲ್ಲಿ. ಹಾಗೆ ಸೂಜಿಗಲ್ಲಿನ ಸಾನ್ನಿಧ್ಯದಿಂದ ಸೂಜಿಗಳು ಚಲಿಸುವಂತೆ ಅಲ್ಲಿ ಯಾವುವು ತಿರುಗಾಡ್ತವ, ಸೂಜಿಗಲ್ಲಿನ ಸಾನ್ನಿಧ್ಯದಿಂದ ಸೂಜಿಗಲ್ಲು ತಿರುಗಾಡ್ತಾವ ನೋಡಿ. ಆಯಸ್ಕಾಂತ ತೆಕ್ಕೊಂಬಿಡಿಂದಕ್ಕೆ ಎಲ್ಲಿದ್ದು ಅಲ್ಲೇ ಬೀಳ್ತಾವ. ಮತ್ತೆ ಅದರಂತೆ ನಮ್ಮೆಲ್ಲರ ಒಡಲೊಳು ಇರುವಂಥ ಚಿದ್ರೂಪಾತ್ಮನ ಸಾನ್ನಿಧ್ಯದಿಂದ ಎಲ್ಲರ ಒಡಲೊಳಂದು ನೋಡ್ರಿ ಅಂದ್ರೆ ಏನರ್ಥ? 84 ಲಕ್ಷ ಜೀವರಾಶಿಗಳ ಸಹಿತವಾಗಿ ದೇವಲೋಕ, ಬ್ರಹ್ಮಲೋಕ, ವಿಷ್ಣುಲೋಕ, ಕೈಲಾಸ ಪರ್ವಂತರವಾಗಿ ಬ್ರಹ್ಮ, ವಿಷ್ಣು, ರುದ್ರ ಮೊದಲಾದ ದೇವತೆಗಳ ಒಡಲೋಡು ಇರುವಂಥದ್ದು ಏನದ? ಅದೇ ಚಿದ್ರೂಪಾತ್ಮ. ಎಲ್ಲರ ಒಡಲೊಳದು ಅವರು ಬ್ರಹ್ಮನ ಮುಖಗಳು, ಬ್ರಹ್ಮನ ಯಾವ ಶಕ್ತಿ ಸಾಮರ್ಥ್ಯಗಳು ಉಪಾಧಿಗೆ ಸಂಬಂಧವೇನ ಅದ್ರಾಗಿರೋದು ಆತ್ಮ ನಮ್ಮಲ್ಲಿದ್ದೇ ಅವರಲ್ಲಿ ಅದ. ನಮ್ಮಲ್ಲಿದ್ದ ಆತ್ಮ ಅವರಲ್ಲಿ ಅದ, ಅವರಲ್ಲಿದ್ದ ಆತ್ಮ ನಮ್ಮಲ್ಲಿ ಅದ. ಆದರೆ ಅವ್ರಿಗೆ ಯಾಕೆ ಅಂಥ ಪದವಿಗಳು ಬಂದು, ಅವ್ರು ಯಾಕೆ ದೇವತೆಗಳಾದರು, ಅವ್ರು ಯಾಕೆ ಬ್ರಹ್ಮ, ವಿಷ್ಣು, ರುದ್ರ, ಅವನು ಸೃಷ್ಟಿ ಮಾಡವನು, ರಕ್ಷಣೆ ಮಾಡವನು, ಲಯ ಮಾಡವನು, ಆ ಸಾಮರ್ಥ್ಯ ನಮಗಿರ್ಬೇಕಾಗಿತ್ತಲ್ರಿ. ಮತ್ತು ಅವರು ನಾವು ಒಂದೇ ಹೆಂಗಾಗ್ತೀವಿ? ಅವ್ರದ್ದು ಅಧಿಕಾರ ಪ್ರಾರಬ್ಧ, ನಮ್ದು ಅಧಿಕೃತ ಪ್ರಾರಬ್ಧ. ಅಧಿಕಾರ ಪ್ರಾರಬ್ಧ ಅದ, ಅಧಿಕಾರಿಗಳವರು. ನಾವು ಎಲ್ಲರ ಮನುಷ್ಯರೇ. ಎಲ್ಲರ ಮಾತು, ಪ್ರಧಾನಮಂತ್ರಿ ಮಾತು ಕೇಳಿದಂಗೆ ಎಲ್ಲರ ಮಾತು ಕೇಳ್ತಾರೆ. ನಾವು ಕೇಳಂಗಿಲ್ಲ ಅಂತ ಅವನು ಮನುಷ್ಯ, ನಾವು ಮನುಷ್ಯ. ಹಾಗೆ
ಚಿದ್ರೂಪಾತ್ಮನ ಸಾನ್ನಿಧ್ಯದಿಂದ ಜಡಗಳಾದ ಅಹಂಕಾರಾದಿಗಳು ತಿಳಿಯುತ್ತಿರುತ್ತವೆ. ಇದನ್ನು ಮೂಢರು ತಿಳಿಯುವುದಿಲ್ಲ. ಯಾರು? ಮೂಢರಿಗೆ ಇದು ತಿಳಿಯುವುದು ಅಲ್ಲ. ಆದ್ದರಿಂದ ಜಡಗಳಾದ ಅಹಂಕಾರಾದಿಗಳು ಅವೇ ಆತ್ಮ ಅಂತ ತಿಳ್ಕೊಂಡವರು. ಅದೇ ಆತ್ಮ ಅಂತ ತಿಳ್ಕೊಂಡು ದೇವತೆಗಳು ಇದ್ರ ಹೊಡೆದಾಡಿ ಬಡದಾಡಿ ಸತ್ತು ಹೋಗ್ಬಿಟ್ರು. ಇನ್ನು ಮಾನವರು ನಾವು ಹೊಡೆದಾಡಿ ಬಡದಾಡಿ ಸಾಯೋದು ಏನು ದೊಡ್ಡ ಮಾತಲ್ಲ. ಜ್ಞಾನಿಗಳೊಂದು ಬಿಟ್ಟರೆ ಎಲ್ಲರಿಗೂ ಇದ್ದುವೇ ಇವು ನಾನು ನಾನು ನಾನು. ವಾಯುದೇವ ಅಗ್ನಿದೇವ ಒಂದು ಸಲ ನಾನು ಮೇಲೂ ನೀನು ಮೇಲೆ ಅಂತ ಒಂದು ಸಲ ವ್ಯಾಜ್ಯ ಆಯ್ತು. ವಾಯುದೇವಂದ ನಾನೇ ಬಲಾಢ್ಯ ಅಂದ. ಅಗ್ನಿದೇವಂದ ನಿಂದೇನದ ನಾನೇ ಬಲ ಅಂದ. ಯಾಕಂತ ವಿಚಾರ ಮಾಡಿದಾಗ ನಾನು ವಾಯುದೇವ ಸುಮ್ಮನೆ ಉಪ್ಪು ಅಂದರೆ ಜಗತ್ತು ಹಾರಾಡ್ತದೆ ಏನು ತಿಳ್ಕೊಂಡು ನನ್ನ ಶಕ್ತಿ ಅಂದ. ಗಾಳಿ ಬೀಸಿದ್ರೆ ಜಗತ್ತು ಅಲ್ಲೋಲ ಕಲ್ಲು ಆಗ್ತದ. ನಾನೇ ಶ್ರೇಷ್ಠ, ನನ್ನ ಶಕ್ತಿ ಬಲ ಅಂದ. ಅಗ್ನಿದೇವಂದ ನಿಂದೇನದ ನಾನು ಸ್ವಲ್ಪ ಒಂದು ಕಿಡಿ ಹಾಕಿದೆ ಜಗತ್ತೇ ನಾಶ ಆಗೋಗ್ತದ, ನಂದೇ ಬಲ ಅಂತ ಅವನಂದ. ದೇವತೆಗಳಿವರು ಇವರಿಬ್ಬರ ಒಂದು ಜಗಳ ವ್ಯಾಜ್ಯ ತಾರಕಕ್ಕೇರಿದಾಗ ಆವಾಗ ಭಗವಂತ ಗೊತ್ತಾಯಿತು. ಗೊತ್ತಾಗಿ ಯಾಕೆ ಜಗಳಾಕತ್ತೀರಿ, ಕಾರಣ ಏನಂದ. ನೋಡ್ರಿ ನನ್ನ ಶಕ್ತಿ ಬಲ ಅದ, ನಾನೇ ಶ್ರೇಷ್ಠ ಅಂತೀನಿ, ನಂದು ಬಲ ಅಂತ ಅಗ್ನಿದೇವ ಅಂತಾನ. ನೀನು ಯಾಕಂದೆ ಅಂದರೆ ನನ್ನ ಸಾಮರ್ಥ್ಯ ಸ್ವಲ್ಪ ಅದನ್ನು ಹಿಂಗೆ ಸ್ವಲ್ಪ ಕಿಡಿ ಹಾಕಿದ್ರೆ ಜಗತ್ತು ಸುಟ್ಟು ಹೋಗ್ತದೆ ಸಾಮಾನ್ಯನಂತ ಅವನಂದ. ಮತ್ತು ನಂದೇನ ಕಡಿಮೆ ಆದರೆ ಬರೀ ಊದಿದ್ರೆ ನಾಶ ಆಗುತ್ತದೆ ಜಗತ್ತು, ನಂದ ಮೇಲೆ ಅಂತ ಇವನಂದ. ಆವಾಗ ಒಂದು ಕಡ್ಡಿಯನ್ನು ಪರಮಾತ್ಮ ಅವ್ರ ಮುಂದಿಟ್ಟು, ಬರೀ ಹುಲ್ಲು ಕಡ್ಡಿ, ಅವರಿಬ್ಬರನ್ನ ಕರೆದು ನೋಡಪ್ಪ ನಿನ್ನ ಶಕ್ತಿ ಬಲ ಅಂತ ನೀನಂತಿದ್ದಿ, ವಾಯುದೇವ ಊದಿದ್ರೆ ಹೋಗ್ತದೆ ಜಗತ್ತಂತ ನನ್ನ ಶಕ್ತಿ ಬಲ ಅಂತ ನೀನಂತಿದ್ದಿ. ಈಗ ಪರೀಕ್ಷೆ ಆಗಲಿ, ನಿರ್ಣಯ ಆಗಿಬಿಡ್ಲಿ. ಕಡ್ಡಿ ಇಟ್ಟು ವಾಯುದೇವ ಹೇಳಿದ ಈ ಕಡ್ಡಿನ ಊದಪ್ಪ ಅಂದ. ಆ ಊದಿದ ಒಂಚೂರು ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ವಾಯುಶಕ್ತಿನ ತಗೊಂಡಿದ್ದ ಅವನು. ಅದು ಯಾರ್ದು ಶಕ್ತಿ? ನಿಂದೇನದು. ಆ ಭಗವಂತ ತನ್ನ ಶಕ್ತಿ ತಗೊಂಡ ಊದಿದ ಕಕ್ಕ ಬಿಕ್ಕಿ ಅದಾವ. ಅದೇ ಜಗತ್ತೇ ಹಿಂಗೆ ಗಾಳಿಪಟ ಆಡ್ದಂಗೆ ಆಡ್ತದ, ಒಂದು ಹುಲ್ಲು ಕಡ್ಡಿ ಹೋಗೋಲ್ತಲ್ಲ ಮುಂದಂದ. ಆವಾಗ ಅಗ್ನಿದೇವಿಗೆ ಹೇಳಿದ ನೋಡು ನೀನಂದ. ಅವನು ಅಗ್ನಿ ತತ್ವ ಎಲ್ಲ ತಗೊಂಡ್ಬಿಟ್ಟಾನ, ಎಲ್ಲಿ ಬೆಂಕಿ ಹತ್ತಬೇಕಾದ. ಆವಾಗ ಅವನು ಸುಮ್ಮನೆ ಆಗಿ ಇಬ್ಬರು ತಲೆ ಕೆಳಗಾಗಿ ಭಗವಂತಗೆ ಸಾಷ್ಟಾಂಗ ಮಾಡಿದರು. ಇಲ್ಲಪ್ಪ ಇದು ನಂದೇ ಅಂತ ತಿಳ್ಕೊಂಡು ನಾನು ಶ್ರೇಷ್ಠ ಅಂದ್ಕೊಂಡಿದ್ದೆ, ಇದು ನಂದು ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೆ, ಇದೆಲ್ಲ ಭಗವಂತ ನಿಂದಪ್ಪ, ನೀನಿಲ್ಲ ಅಂದರೆ ಏನಿಲ್ಲ ಅಂತ ಶರಣಾಗತರ ಆದಂತ ಒಂದು ಕತೆ ಬರ್ತದೆ. ಅದರಂತೆ ಇಲ್ಲಿಯೂ ಕೂಡ ಆ ಜಡವರ್ಗ ಯಾರು ಮೂಢರು ತಿಳ್ಕೊಂತಾರಂತ, ಜ್ಞಾನಿಗಳು ಹಂಗೆ ತಿಳ್ಕೊಂಡಿಲ್ಲ, ಸರಿಯಾಗಿ ತಿಳ್ಕೊಂಡ್ರವ್ರು. ಅದು ನೈಜವೆಂದು ಅಜ್ಞರು ಒದವಿ ನುಡಿಯುತ್ತಿರ್ಪರದರಿ ಅದಿರೆಂದು ತೋರುತಿಹೆದು ಆತ್ಮನಲ್ಲ ಎಂಬುದನ್ನೇ ಕೇಳು ಆತ್ಮಜನೆ ಪೇಳುವೆ. ಹೀಗೆ ಆತ್ಮಜನೆಂದರೆ ಶಿಷ್ಯ ಪುತ್ರ ಅಂತ ಅರ್ಥ. ಅದೇ ನಿಜವೊಂದು ಏನು ಜಡಗಳಾದ ದೇಹಾದಿಗಳು ಚೈತನ್ಯ ಸಾನ್ನಿಧ್ಯದಿಂದ ಚೇತನಗಳಂತೆ ವ್ಯವಹಾರವನ್ನು ಮಾಡುತ್ತಿರಲು, ವ್ಯವಹಾರ ಎದಕ್ಕೆ ಮಾಡಕತ್ತೇವ? ಚೈತನ್ಯ ಸಂಬಂಧದಿಂದ. ಆದರೆ ಅಜ್ಞಾನಿಗಳೇನವು ದೇಹವೇ ತಾವೆಂದು ತಿಳಿದು ನಾವೇ ಮಾಡ್ತವಂದ್ರು. ಅವರು ನಾವೇ ಮಾಡಿದೆ, ನಾನೇ ಮಾಡಿ ಬಂದಪ್ಪ, ನಾನೇ ತೋಡಿದೆ, ನಾನೇ ನಡೆದೆ, ನಾನೇ ಉಂಡೆ, ನಾನೇ ಮಲಗಿದೆ, ಇವೆಲ್ಲ ಆರೋಪ ಮಾಡಿವಲ್ಲ ಅವು. ಯಾರು? ಅಜ್ಞಾನಿಗಳು.
ಅಜ್ಞಾನಿಗಳು ಏನು ಜ್ಞಾನಿಗಳು ಏನು ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ತಾನು ಅಲ್ಲದ ತನ್ನಲ್ಲ ದೇಹವನ್ನು ತಾನು ತನ್ನದು ಎಂಬುವುದೇ ಮೂಲ ಅಜ್ಞಾನ. ದೇಹ ಯಾರು? ಪಂಚ ಮಹಾಭೂತದ ದೇಹದ. ಮತ್ತೆ ಇದಕ್ಕೆ ಅನುಭವ ಏನದ? ಪಂಚಮಹಾಭೂತ ಏನು ಹೊರಗಾವ ಇವೆಲ್ಲ ಒಳಗಾವಿಲ್ಲ. ಅವು ಹೊರಗಾವ್ರಿ ನಮ್ಮಲ್ಲಿ ಇಲ್ಲ ಅಂದರೆ ಅನುಮಾನ ಬರ್ತಿತ್ತು. ಒಳಗ ಬೈಲಂಗಾದ ಆಕಾಶ ಬೈಲಾದಿಲ್ಲ, ಒಳಗನ ಬೈಲಾದಿಲ್ಲ. ಮತ್ತೆ ಅದೇ ಬೈಲು ಇದು ಅಂತ ಅನುಮಾನ ಅದೇನು? ಹೊರಗುನು ಅದೇ ಅದ, ಒಳಗುನು ಅದೇ ಅದ. ಮತ್ತು ಇದು ಬೇರೆ ಅದು ಬೇರೆ ಅಂತ ಅಂತಾರೆ ಯಾರನ್ನ ಅನ್ನೋದಿಲ್ಲ. ಆ ದೊಡ್ಡದಾದಲ್ರಿ ಇದು ಸಣ್ಣದಾದಲ್ಲ ಅಂದರೆ ಸಣ್ಣದಾಗಿಲ್ಲೋ ತಮ್ಮ, ಇದು ಗೋಡೆ ಸಣ್ಣದು ಮಾಡ್ಯಾರ. ಗೋಡೆ ಬಿಚ್ಚಿ ನೋಡು, ಮತ್ತು ಅದ್ರಾಗ ದೊಡ್ಡದಾಗಿಬಿಡುತ್ತದು, ಸೇರ್ತದಿಲ್ಲ ಅದ್ರಾಗ. ಮತ್ತು ಯಾರನ್ನೋ ಹೋಗಿ ಸೇರಿಸ್ತಾರೆ? ಯಾರೋ ಸೇರಿಸೋ ಅವಶ್ಯಕತೆ ಇಲ್ಲ. ಅದನ್ನು ಏಕವಾದದ್ದನ್ನು ಅನೇಕ ಮಾಡಿದವು ಉಪಾಧಿ. ಉಪಾಧಿಗಳು ನಷ್ಟ ಆದ್ಮೇಲೆ ಏಕ ತಾನಾಗತ್ತವ. ಏಕವನ್ನು ಅನೇಕ ಮಾಡೋಕೆ ನಮಗೆ ಬರ್ತದ, ಅನೇಕವನ್ನು ಏಕ ಮಾಡೋದು ನಾವು ಬೇಕಾಗಿಲ್ಲ. ಮೊದಲೇ ಏಕ ಆದದ್ದು, ಆತ್ಮ ಏಕ ಆದಿಲ್ಲ. ಹಾಗಾಗಿ ಇಲ್ಲಿ ಜನಗಳು ತಾವೆಂದು ತಿಳಿದುಕೊಂಡು ಅಜ್ಞಾನಕ್ಕೆ ಕಾರಣಾಗಿ ಜ್ಞಾನಂ ತೇನ ಅಂದ್ರೇನು? ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹಂತಿ ಜಂತವ. ಅಜ್ಞಾನದಿಂದ ಜ್ಞಾನ ಆವೃತವಾಗ್ಯದ. ಅಜ್ಞಾನ ಏನು ಮಾಡ್ಯದ? ಜ್ಞಾನವನ್ನು ಆವೃತ ಅಂದರೆ ಮುಚ್ಚದ. ಗಾಡ ಈ ಬಯಲನ್ನು ಮುಚ್ಚೋದಿಲ್ಲ. ಹೊರಗೆ ನಿಂತವ್ರು ಕಾಣ್ತದೆ. ಇದನ್ನು ಯಾರು ಮುಚ್ಚಿದಪ್ಪ ಬಯಲು? ಗಾಡ ಮುಚ್ಚವಿಲ್ಲ, ಗಾಡ ಮುಚ್ಚಿಲ್ಲ. ಅದರಂತೆ ನಮ್ಮ ಜ್ಞಾನ, ನಮ್ಮ ಸ್ವರೂಪವನ್ನು ಮುಚ್ಚಿದ್ದು ಯಾವುದಂದ್ರೆ ಅಜ್ಞಾನವೇ ಆವೃತ ಮಾಡದ. ಜ್ಞಾನಂತೇನ ಮೋಹಂತಿ ಜಂತುವ ಅಂದರೆ ಅನೇಕ ಜಂತುಗಳು ಎಲ್ಲ ಜ್ಞಾನಿಗಳನ್ನು ಬಿಟ್ಟರೆ ಉಳಿದೆಲ್ಲ ಜೀವ ಜಂತುಗಳು ಈ ಮುಚ್ಚಿದಂಥ ಆವರಣ ಮಾಡಿದಂಥ ದೇಹಾದಿಗಳೇ ನಾವಂತ ತಿಳ್ಕೊಂಬಿಟ್ಟವು. ಇರುವಿ ನೋಡು ದೇಹ ತಾನಂತ ತಿಳ್ಕೊಂಡದ, ಆನೆ ನೋಡು ದೇಹ ತಾನಂತ ತಿಳ್ಕೊಂಡದ. ಯಾವ ದೇಹ ನಾನಲ್ಲ ಅಂತ ತಿಳ್ಕೊಂಡವ? ಜ್ಞಾನಿ ಒಬ್ಬನು ಬಿಟ್ರೆ ಉಳಿದೆಲ್ಲರೂ ದೇಹವೇ ನಾನು. ಯಾಕೆ? ಮುಚ್ಚಿದ್ದೇ ಕಾಣ್ತದೆ. ಈ ಹೊರಗೆ ಬಂದವರಿಗೆ ಮೊದಲು ಕಾಣೋದು ಯಾವ್ದು ಕಾಣ್ತದ? ಗೋಡೆ ಕಾಣ್ತದಿಲ್ಲ ಏನು? ಒಳಗಿನ ಮಠ ಕಾಣ್ತದ, ಗೋಡೆ ಕಾಣ್ತದ. ಗೋಡೆಯನ್ನು ನೋಡಿ ಇದು ಮನೆ, ಇದು ಮಠ ಅಂದೀವಿ. ನಿಜವಾಗಿ ನೋಡಿದ್ರೆ ಗೋಡೆ ಮನೆನಲ್ಲ, ಮಠನಲ್ಲ, ಅದು ಗೋಡೆ ಅಷ್ಟೇ. ಅದು ಮನೆ ಮಠ ಅಂದ್ರೆ ಅದ್ರಾಗ ಕುಂದಿರ್ತೀವ ನಾವು. ಆ ಮಠದಾಗ ಕುಂತೀವಿ ಅಂದರೆ ಗೋಡೆ ಕುಂತೀವಿ. ಮನೆಗೆ ಅಂದರೆ ಮನೆ ಕುಂತ್ರೆ ಗೋಡೆ ಕುಂತ್ರೇನು? ಆದರೂ ಕೂಡ ಆವೃತ ಮಾಡದೆ ನಮಗೆ ಕಾಣ್ತದಲ್ಲ, ಅದಕ್ಕೆ ಮೋಹಿತರಾಗಿವಿ ನಾವೆಲ್ಲ. ಅದೇ ಸತ್ಯ ಅಂತ ತಿಳ್ಕೊಂಡಿವಿ. ಅದೇ ಘಟ ಮಠಾದಿಗಳು ಬಿಚ್ಚಿದೊಡೆ ಅಂದರೆ ಬಿಚ್ಚಿದಾಗ ಏನಿಲ್ಲ, ಬರೇ ಬೈಲಾದಂತ. ಇಲ್ಲಿ ಏನು ಆಗಿದೆ ಅಂದರೆ ಗೀತಾ ವಾಕ್ಯದಂತೆ ತಾನಾಗದ ದೇಹಗಳಲ್ಲಿ ತಾನೆಂದು ತಿಳಿದುಕೊಂಡು ಇರುವುದೇ ತಪ್ಪು ತಿಳುವಳಿಕೆ ಅಂದ್ರು. ಇದಕ್ಕೆ ಅಜ್ಞಾನ. ದೇಹ ನಾನೇನು ಮತ್ತೆ ಪಂಚಮಹಾಭೂತದ ದೇಹ ನಾನಂತ ತಿಳ್ಕೊಂಡವಲ್ಲ, ತಿಳ್ಕೊಂಡವ ಇಲ್ಲ? ಇದು ತಪ್ಪು ಇಲ್ಲೋ? ಸರಿ ಮಾಡಿಕಂತ ಮಾತು ಹೇಳ್ತಾರೆ. ಮಂದಿ ಹೊಲ ನಂದಂತ ಕುಂತಿದ್ದವ, ಅದಕ್ಕೆ ಜಗಳ ಶುರು ಆಗ್ಯದ. ಅವ್ರದ್ದು ಅವ್ರಿಗೆ ಬಿಟ್ಬಿಟ್ರೆ ಆದ್ರೆ ನ್ಯಾಯನೇ ಬಗೆಹರಿತದೆ. ಏನದ ನ್ಯಾಯ ಇಲ್ಲಿ? ನ್ಯಾಯ ಏನದ ಇಲ್ಲಿ? ನಾವು ಸತ್ಯವನ್ನು ಬಿಟ್ಟು ನಡಿಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀವಿ ಆವಾಗ ನ್ಯಾಯ ಪ್ರಾರಂಭ ಆಗ್ತವೆ. ಸಂಸಾರದಾಗೂ ಅಷ್ಟೇ, ಪ್ರಪಂಚಗೂ ಅಷ್ಟೇ, ಪಾರಮಾರ್ಥನೂ ಅಷ್ಟೇ.
ಮಾಯೆಗೆ ನಮಗೆ, ಅಜ್ಞಾನಕ್ಕೆ ನಮಗೆ ಯಾವುದ್ರ ಗೆಳೆತನ? ಅದಕ್ಕೆ ನಮಗೆ ಏನು ಸಂಬಂಧ ಅಂತ ಅಷ್ಟು ನಮ್ಮ ಮೇಲೆ ವೈರತ್ವವನ್ನು ಸಾಧನೆ ಮಾಡಿ ನಮಗೆ ತಾಯಿ ಗರ್ಭದಿಂದ ಕುಣಿಗೆ ಹೋಗೋ ತನಕ ಕಷ್ಟ ಕೊಡ್ತದಲ್ಲ ಇದು ಮಾಯಾ ಶರೀರ. ಏನು ಕಸಗಂಡಿವಿ, ಏನು ತಪ್ಪು ಮಾಡಿವಪ್ಪ ನಾವು? ಏನಾದ್ರು ಬೇಕಲ್ಲ ಒಂದು ಇಲ್ಲ ಸುಮ್ಮನಿಲ್ಲ. ಅದು ಬಹಳ ಇದಾದ ಮಾಯದ ಸಾಮಾನ್ಯ ಇಲ್ಲ. ಪರಮಾತ್ಮನ ಸನ್ನಿಧಾನದಲ್ಲಿ ವರ್ತನೆ ಮಾಡ್ತಂದ್ರೆ ಅದು ಅಜ್ಞಾನ ಅಲ್ಲ, ಅದಕ್ಕೆ ಜ್ಞಾನ ಅದ. ಆ ವಸ್ತುವನ್ನು ನಾವಂತ ಕೇಳೋಲ್ಲ, ಮಾಯಾ ವಸ್ತುವನ್ನು ನಾವಂತ ಹಿಡ್ಕೊಂಡವಲ್ಲ, ಅದಕ್ಕೆ ನಮ್ಮ ಮತ್ತು ವೈರತ್ವ. ನಮ್ಮೆಲ್ಲ ಮಂದಿದ ನಮ್ಮದಂದ್ರೆ ಸುಮ್ಮಿರ್ತವನ್ನ ಕೈಲಾದಷ್ಟು ಹೋರಾಟ ಮಾಡ್ತೀವಿಲ್ಲ. ಆ ಜಯ ಅಪಜಯ ಎರಡನೇ ಪ್ರಶ್ನೆ. ಹೊಲ ಅಂದ್ರೆ ಹೊಲ ಅಂತಲ್ಲ, ಯಾವುದೇ ವಸ್ತು ಇರಲಿ. ಮತ್ತೆ ನಿಂದ ನೀನ್ಗ ನಂದ ನನಗಂದ್ರೆ ಯಾಕೆ ಜಗಳ ಆಗ್ತದೆ? ಇಲ್ಲಿ ಮಾಯಾ ಶರೀರ ಇದು ನಿಂದು, ನಂದ ಬೇರೆ. ನಾ ಆತ್ಮ ಇದ್ದೀನಿ, ನೀನು ಮಾಯಾ ಶರೀರ, ಇದು ನಂದಲ್ಲ ಇದು ನಿಂದ ಅಂತ ತಕೊಂಡ್ಬಿಟ್ಟು ಜಗಳನೇ ಇಲ್ಲ. ಯಾಕದ ಜಗಳ? ಯಾರ ತೇರಿ ದೇಹ ನಾನಲ್ಲ ಅಂತ ಬರೀ ಬಾಯಿರೋದಕ್ಕೆ ಭಾಳ ಕಷ್ಟ ಆಗ್ತದ. ಇನ್ನು ದೃಢಜ್ಞಾನ ಮಾಡಿಕೊಂಡು ಸದಾಕಾಲ ಇರಬೇಕಾದ್ರೆ ಬಹಳ ದೊಡ್ಡ ಘನವಾದ ತಪಸ್ಸೆ ಬೇಕಾಗ್ತದೆ, ಸುಳ್ಳಂತಲ್ಲದು. ಹಾಗಾಗಿ ಇಲ್ಲಿ ಪಂಚಮಹಾಭೂತಗಳ ಕಾರ್ಯವಾದ ದೇಹ ನೀನಾಗೋದಿಲ್ಲ. ನೀನಂಗಾಗ್ತೈತಿ ಬೈಲು ಏನದ, ಅದು ಗೋಡೆ ಅಲ್ಲ, ಗೋಡೆ ಬೈಲಲ್ಲ ನೋಡ್ರಿ. ಇದಕ್ಕೆ ಗೋಡೆ ಅಂತೀವಿ, ಇದಕ್ಕೆ ಬೈಲು ಅಂತೀವಿ. ಬೈಲಿಗೆ ಗೋಡೆ ಅಂತ ಯಾರನ್ನ ಅಂತಾರ, ಗೋಡೆಗೆ ಬೈಲಂತ ಯಾರನ್ನ ಅಂತಾರ? ಯಾಕೆ ಅನ್ಬಾರ್ದಪ್ಪ? ಅಂದ್ರೆ ಏನು ತಪ್ಪಾಗ್ತದೆ? ಅನ್ನೋದಲ್ಲೇ ಕರೆ ಅಂದ್ರೆ ಏನು ತಪ್ಪಾಗ್ತದಪ್ಪ? ಯಾಕೆ ಅನ್ಬಾರ್ದು ಅಂದರೆ ಗೋಡೆಯ ಲಕ್ಷಣ ಬೇರೆ ಅದ, ಬೈಲಿನ ಲಕ್ಷಣ ಬೇರೆ ಅದ. ಬೈಲಿನ ಕೈ ಜಾಡಿಸಿದ್ರೆ ಏನು ಆಗ್ತದೇನು? ಹಿಂಗಾನು ಕೈ ಬೇನೆ ಆಗ್ತದ. ಗಾಡಿಗೆ ಕೈ ಹಿಂಗೆ ಅಂದ್ಬಿಟ್ರೆ ಕೈ ಮುರಿದು ಹೋಗ್ತದೆ. ಬೈಲಿನಾಗ ಜೋಕಾಲಿ ಆಡೋ ಏನಾಗೋದಿಲ್ಲ. ಯಾಕಾಗೋದಿಲ್ಲ? ಬೈಲಿನ ಲಕ್ಷಣ ಬೇರೆ ಅದ, ಗೋಡೆಯ ಲಕ್ಷಣ ಬೇರೆ ಅದ. ಹಾಗಾಗಿ ಗೋಡೆಗೆ ಬೈಲನಕ್ಕೆ ಬರಂಗಿಲ್ಲ, ಬೈಲಿಗೆ ಗೋಡೆ ಅಂತ ಅನ್ನಕ್ಕೆ ಬರಂಗಿಲ್ಲಲ್ಲ. ಅದ್ರಂಗೆ ಆತ್ಮನ ಲಕ್ಷಣ ಬೇರೆ ಅದ, ಅನಾತ್ಮವಾದ ಜಡಬದ ಲಕ್ಷಣ ಬೇರೆ ಅದ. ಮತ್ತು ನೀನು ಆತ್ಮಗೆ ಆತ್ಮನ್ಲಾರ್ದ ಪಂಚಮಹಾಭೂತ ದೇಹಕ್ಕೆ ಆತ್ಮಂದಿ. ಆತ್ಮಗ ಪಂಚಮಹಾಭೂತ ಅಂದರೆ ವಿರುದ್ಧ ಆಗ್ತದಿಲ್ಲ. ಏನಾಗ್ತದ ಅಂದರೆ ನೀನು ಸತ್ತ ಹೋಗ್ತಿದ್ದಿ, ಸಾಯ್ತೀನಂಬ ಭಯ ಆಗ್ತದಲ್ಲ ಅಷ್ಟೆ. ಪಂಚಮಹಾಭೂತದ ಏನಾನಂದ್ರೆ ಸತ್ತು ಹೋಗ್ತೀನಂತ ಭಯ ಆಗ್ತದೆ. ಹಾಗಾಗಿ ಯಾತರಿಂದಲೇ ಬಂತು ಎಮಗಿದು ಜೀವ ಶಿವರಿಂತೆಂಬ ಉಭಯ ಭೇದವು. ಎದರಿಂದ ಬಂದದ? ಮಾತು ಮಾತಿಗೆ ಶಬ್ದ ಸೂತಕ ಹೋದು ಮಹಾತ್ಮನ. ಬರೇ ಮಾತಿನಿಂದ ಶಬ್ದದಿಂದ ನಿನ್ನ ತಾಯಿ ಗರ್ಭದಿಂದ ಬರಗ ಏನು ದೇಹ ಎಂಬುದು ಗೊತ್ತಿಲ್ಲ, ಕಣ್ಣು ನಂದ ಅಂಬದು ಗೊತ್ತಿಲ್ಲ, ಕಾಲು ನಂದು, ಕಿವಿ ನಮ್ಮದು ಏನು ಗೊತ್ತಿಲ್ಲ. ಗರ್ಭದಿಂದ ಹೊರಗೆ ಬಂದ್ಮೇಲೆ ಮತ್ತೆ ಗುಗ್ಗುರಿ ಇಟ್ಟು ಹೆಸರಿಟ್ಟ ಮೇಲೆ ಆವಾಗ ಪೂಜಾರಿ ಅಂದೇಳ ಓ ಒಂದಿಲ್ಲ. ಮೊದಲು ಹೆಸರಿತ್ತ ನಿನಗೆ? ಈ ಶಬ್ದದಿಂದ ಪೂಜಾರಿ ಆಗಿದ್ದು ಮೊದಲೇ ಪೂಜಾರಿ ಆಗಿದ್ದು. ಮಾತು ಮಾತಿಗೆ ಶಬ್ದ ಸೂತಕ, ಒಂದು ಮಾತಿನಿಂದ ಬಂದಿಲ್ಲ. ಜನ್ಮ ಜನ್ಮಾಂತರ ಶಬ್ದ ಸೂತಕ ಇವು. ಆ ಮಾತಿನಿಂದ ಏನಾಗ್ಯದ? ಓ ಅಂತೀವಿ ನೋಡಪ್ಪ. ಈಗ ಎಲ್ಲದ ಹೆಸರು? ಉಗುರಿನಿಂದ ಹಣ್ಣೆತ್ತಿನವರೆಗೂ ಎಲ್ಲಿ ಮುಟ್ಟಿ ನೋಡಿದ್ರಿಗೂ ಒಂದೊಂದು ಹೆಸರು ಅವ. ಉಗುರಂತಾದ, ಮೊಣಕಾಲಂತಾದ, ಮುಂಗೈಯಾದ, ಬೆರಳಂತಾದ, ಕೂದಲಂತಾದ, ಕಣ್ಣು ಮುಟ್ಟದಲ್ಲಿ ಕಣ್ಣಂತಾದ, ಮೂಗಿಗೊಂದು ಹೆಸರಾದ, ಗಡ್ಡಕ್ಕೊಂದು ಹೆಸರಾದ. ಮತ್ತು ಪೂಜಾರಿ ಇಲ್ಲ ನಾನು
ಇಲ್ಲದಿದ್ರೂ ಕೂಡ ಆನಂತ ನಮ್ಗೆ ನಿಶ್ಚಯ ಆಗ್ಯದಿಲ್ಲ, ನಿಶ್ಚಯ ಆಗ್ಯದಲ್ಲ. ಶಬ್ದ ಸುತ್ತಿಗೆ ಎದರಿಂದ ಬಂದದಪ್ಪ? ಮಾತಿಗೆ. ಮಾತಿನಿಂದ ಬಂದಂಥ ಸೂತಕ ಮಾತಿನಿಂದ ಕೆಡಿಸ್ಬೇಕಲ್ಲ ಈಗ. ಮತ್ತು ಅದನ್ನು ಕೆಡಿಸ್ಬಿಟ್ಟು ನೀನು ಏನಾನ ಮಾಡು, ಅದು ಮಾಡೋ, ಮೋಕ್ಷ ಇದು ಮಾಡಿದ್ರೆ ಆಗ್ತದ, ಅದು ಮಾಡಿದ್ರೆ ಆಗ್ತದ, ಹೆಂಗಾಗ್ತದ ಅಂತ ವಿಚಾರ ಮಾಡಿದ್ರೆ ಜಗತ್ತಿನ ವ್ಯವಹಾರ ಹೆಂಗೆ ನಡೆದಂದ್ರೆ ಹಿಂಗೇ ಭಾಳ ಜನ ವ್ಯವಹಾರ ನಡೆದ. ಮತ್ತು ಅದಕ್ಕೆ ಪ್ರೋತ್ಸಾಹ, ಮತ್ತೆ ವೇದಾಂತ ಶಾಸ್ತ್ರ ಕೇಳೋದು, ಪ್ರೋತ್ಸಾಹ ಅದಕ್ಕೆ ಮಾಡೋದು. ಪ್ರಯೋಜನ ಏನದ? ತಾತ ಹೇಳ್ತದಿಲ್ಲ, ಮನೆ ಕುಂತ್ರೆ ಸಂಸಾರದ ಒಂದು ತಾಸು ಕೆಲಸ ತಮ್ಮ ಇಲ್ಲಿಗೆ ಯಾಕೆ ಬರ್ತದೆ ಅಂತಿದ್ದು. ಒಂದು ತಾಸು ವ್ಯರ್ಥ ಅಲ್ಲ, ಮನೆ ಕೆಲಸನ ಆತವಲ್ಲ, ಅದು ಬಳ್ಕೊಂಡು ಹೋಗ್ಲಿ. ಅಷ್ಟು ಅದಕ್ಕೆ ಇಟ್ಟಿದ್ದಿ, ಇದೊಂದು ತಾಸು ಅದಕ್ಕಿಟ್ಟು ಬಳ್ಕೊಂಡು ಹೋಗು, ನನಗೇನಾಗದ ಅಂತಿದ್ದ. ಅಷ್ಟೇ ಅದ. ಹಂಗ ಇಲ್ಲಿ ಯಾಕೆ ಅಲ್ಲ ಅನ್ನುವಂಥದ್ದನ್ನು ನಿಶ್ಚಯ ಮಾಡೋಕ್ಕೋಸ್ಕರವಾಗಿ 5 ಕೋಶಗಳ 5 ಪದರಿನ ಚೀಲವಿದು ಅಂತ ಬರೆದಾರ ಮಹಾತ್ಮರು. ಯಾವುದೋ ಒಂದು ಪದ್ಯ ಅದ, 5 ಪದರಿನ ಚೀಲ. ಆ ಚೀಲದ ಒಳಗೆ ಏನದ ಒಂದು ವಸ್ತು ಅದು. ಅವಕ್ಕೆ ಇಲ್ಲಿ ಏನಂದಿಟ್ರು ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕೋಶಗಳ ಒಳಗೆ. ಅದರೊಳಗೆ ನೀನಿದ್ದಿ. ಅವು ಯಾವ ಅಂತ ಹೇಳ್ತಾರ, ಲಕ್ಷಣ ಯಾವ ನಿನ್ಗೆ ಗೊತ್ತಾಗಬೇಕಲ್ಲ, ಜಡ ಅಂತ. ಭೂತ ಪಂಚೀಕರಣ ಜಾತ ದೇಹಾದಿ ಸಂಘಾತಗಳಾತ್ಮನಲ್ಲ ಎಂದು ಅರಿವುದು ಎಲೆ ತಾತ ಚಿತ್ರದ ರಚನೆಯಂತೆ ಅಂತ ಇಲ್ಲಿ ಒಂದು ಮಾತು ಹೇಳ್ತಾ ಬಂದ್ರು. ಹೇಗೆ ಅಂತಂದ್ರೆ, ಎಲೈ ತಾತ, ತಾತ ಅಂದ್ರೆ ತಂದೆ, ತಂದೆ ನಾವಂತೀವಿ. ನಮ್ಮ ತಂದೆಗೆ ತಾತ ಅಂತೀವಿಲ್ಲ ಅವು. ಇಲ್ಲಿ ಎಲೈ ತಾತ ಅಂದ್ರೆ ಎಲೈ ಮಗನೇ, ಶಿಷ್ಯನೇ. ಶಬ್ದಗಳು ಅನಂತ ಅವ. ಇವು ನಿಜಗೊಂಡ್ರೆ ಶಾಸ್ತ್ರದ ಶಬ್ದಗಳು ತಿಳಿಬೇಕಾದ್ರೆ ಎಷ್ಟೋ ವರ್ಷ ಬೇಕು. ಒಂದಲ್ಲಿ ಒಂದು ಅಂತಾರೆ, ಇನ್ನೊಂದಲ್ಲಿ ಇನ್ನೊಂದು ಶಬ್ದ ಅಂತಾರೆ, ಇನ್ನೊಂದಲ್ಲಿ ಮತ್ತೊಂದು ಶಬ್ದ ಅಂತಾರೆ. ಅದಕ್ಕೆ ಶಬ್ದದಲ್ಲಿ ಶ್ರೀಮಂತರು ಅಂತ ಹೇಳಿ ಅದಕ್ಕೆ ಗುರುಮುಖದಿಂದ ಕೇಳಬೇಕಂತ. ಇದು ಪಂಚೀಕರಣ ಜಾತ ದೇಹಾದಿ ಅಂದ್ರು. ಇದು ಭೂತ ಪಂಚೀಕರಣ. ಭೂತಗಳೆಷ್ಟು? 5. ಇಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಎನ್ನುವಂಥ ಭೂತ. ಈ ಭೂತಗಳು ಒಂದರಲ್ಲಿ 4 ಭಾಗ ಆಗಿ 4 ಭಾಗ 20, 4 20, 3 5, 25 ತತ್ವಗಳ ವಿಭಾಗದಿಂದ ಜಾತ ಅಂದ್ರೆ ಉತ್ಪನ್ನ ಆಗ್ಯಾದ ನೋಡು. ಜಾತ ಅಂದ್ರೇನು? ಜಾತಮಾದ ಅಂದ್ರೇನು? ತಾಯಿ ಗರ್ಭದಿಂದ ಹೊರಗೆ ಬಂದದಿಲ್ಲ, ಹುಟ್ಟಿ ಬಂದದಿಲ್ಲ, ಅದಕ್ಕೆ ಜಾತ ಅಂದ್ರು. ಇಲ್ಲೇ ಹಣೆ ಬರ ನಿನಗೆ ಗೊತ್ತಾಯ್ತು. ಜಾತ ಅಂದ್ರೆ ಇದು ಚಲನತ್ವದಿಂದ ಕೂಡಿದಂತ ಅರ್ಥ ಆಯ್ತು. ತಾಯಿ ಗರ್ಭದಿಂದ ಬಂದಂದ್ಮೇಲೆ ಸುಮ್ಮನೆ ಬಂದ ಅನ್ನೋದು, ಜಾರಿ ಬಂದಿಲ್ಲ. ಮತ್ತೆ ಆತ್ಮ ಚಲನತ್ವ ಅದೇನು? ಆತ್ಮಗಿಲ್ಲ ಅಲ್ಲ. ತಾವಾಗೆ ನಮಗೆ ಜ್ಞಾನ ಆಗ್ತದೇನು? ಇಷ್ಟೆಲ್ಲ ಒದ್ದಾಡಿದ್ರೆ ಆಗೋದು. ಹಾಗಾಗಿ ಅನ್ನಮಯ ಕೋಶವಾದ ಸ್ಥೂಲ ಶರೀರದ ವಿಚಾರವನ್ನು ಮಾಡು. ಹೇಗೆಂದರೆ, ಈ ಸ್ಥೂಲ ಶರೀರವು ಪಂಚಭೂತಗಳ ಕಾರ್ಯವಾಗಿರುತ್ತದೆ. ಆ ಪಂಚಭೂತಗಳ ಕಾರ್ಯ ಅಂದ್ರೆ ವ್ಯವಹಾರ. ಒಂದೊಂದು ಭೂತ 2 ಅಂತ ಅನಂತ ರೀತಿ ಇಲ್ಲಿ ಹೇಳ್ತಾ ಬಂದ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಪ್ರಕಾರ. ಹೀಗಾಗಿ ಪಂಚಭೂತಗಳ ಕಾರ್ಯ, ಒಂದೊಂದು ಭೂತಗಳು ಮೊದಲು 2 ಭಾಗ ಆದವು.
ಆಕಾಶದಲ್ಲಿ 2 ಭಾಗ, ವಾಯು ತತ್ವದಲ್ಲಿ 2, ಅಗ್ನಿಯಲ್ಲಿ 2, ಜಲದಲ್ಲಿ 2, ಭೂಮಿಯಲ್ಲಿ 2. ಅರ್ಥಾತ್ ಒಂದು ಕುದಿಸಿದ ತತ್ತಿಯನ್ನು ತೆಗೆದುಕೊಂಡು 2 ಹೋಳನ್ನು ಮಾಡಿದಾಗ ಒಂದು ಅರ್ಧ ಬೇರೆ ಆಯ್ತು, ಇದು ಅರ್ಧ ಬೇರೆ ಆಯ್ತು. ಮೂಲ ಅರ್ಧ ಭಾಗವನ್ನು ಒಂದು ಕಡೆ ಇಟ್ಟರೆ 5 ಆದವಲ್ಲ, ಅರ್ಧ 5 ಉಳಿದ 5 ಆವಲ್ಲ, ಅದ್ರಾಗ ಒಂದೊಂದ್ರಲ್ಲಿ 4 ಭಾಗ ಮಾಡೋದು. ಒಂದೊಂದು 4 ಸಾದವು, 5 4 20 ಆದವಲ್ಲ, ಮೂಲ 5 ಅವಶೇಷರೆ 25 ಅವ ನೋಡಿ. ಅರ್ಧ ಅನ್ನುವುದು ಮೂಲ ಭಾಗ, ಅರ್ಧ ಏನವ ಮೂಲ ಭಾಗ. ಹೀಗಾಗಿ ಉಳಿದೊಂದು ಭಾಗವು 4 ಭಾಗಗಳಾಗಿ ಆ 4 ಭಾಗಗಳು ಅನ್ಯಭೂತಗಳ ಮುಖ್ಯ ಭಾಗಗಳು ಸೇರಿಕೊಂಡು. ಮುಖ್ಯ ಅಂದ್ರೇನು? ಮೊದಲು ಅರ್ಧ ತೆಗೆದುವಲ್ಲ, ಅದರಲ್ಲಿ ಆಕಾಶದ ಒಂದು ತುಣುಕು ಅದರಲ್ಲಿ ಸೇರಿತು, ಅದೊಂದು ಕೆಲಸ ಆಗ್ಬಿಡ್ತು. ಹಿಂಗೆ ಒಂದು ಸೇರಿಸ್ತಾ ಮೂಲ ಭಾಗದಲ್ಲಿ ಸೇರಿಸಿದಾಗ ಮುಖ್ಯ ಭಾಗಗಳು ಸೇರಿಕೊಂಡು ಹೀಗೆ 25 ತತ್ವಾತ್ಮಕ ಸ್ಥೂಲ ಶರೀರ ಆಯ್ತು ನೋಡ್ರಿ. ಆಗಿವೆಲ್ಲ ನಮ್ಮಲ್ಲಿ ಜ್ಞಾನೇಂದ್ರ 5, ಕರ್ಮೇಂದ್ರ 5, ಪ್ರಾಣಾದಿಗಳ 5, ಮನಬುದ್ಧಿ ಚಿತ್ತ ಅಹಂಕಾರ ಮತ್ತು ಪಂಚ ವಿಷಯಗಳು, ಇವೆಲ್ಲ ಏನದು 25 ತತ್ವ ನಮ್ಮಲ್ಲಿ ಆವೆಲ್ಲಿ ಇವು. ಮತ್ತು ಎದರಿಂದ ಆಗ್ಯಾವು? ಪಂಚಭೂತ ಅಂದ, ಪಂಚಭೂತದಿಂದ ಆಗ್ಯಾವಿಲ್ಲ. ಹೀಗೆ ಆಗುವುದರಿಂದ ಇದಕ್ಕೆ ಪಂಚೀಕರಣ ಎಂಬ ನಾಮ ಬಂತು. ಒಂದ್ರಾಗ ಒಂದು ಕೂಡೋದಕ್ಕೆ ಪಂಚೀಕರಣ ಅಂತ. ಇದೇ ರೀತಿಯಾಗಿ ಕಾಣುವ ಶರೀರ ಎಲ್ಲವಾಗ್ಯಾವ ನೋಡು. ನಿಂದು ಒಂದು ಶರೀರ ಅಲ್ಲ ತಮ್ಮ, ನಿನಗೆ ಕಾಣುವಂತ ಎಲ್ಲರ ಶರೀರ ಎದರಿಂದ ಆಗ್ಯಾವ? ಪಂಚಮಹಾಭೂತದಿಂದ ಆಗ್ಯಾವ. ಹೇಗೆಂದರೆ ಚಿತ್ರದ ರಚನೆಯಂತೆ ಎಂದು ಹೇಳಿರುವುದು. ಚಿತ್ರದ ರಚನೆ ಅಂದರೆ ಇಲ್ಲಿ ಒಂದು ಬಿಳಿ ಬಟ್ಟೆ ಅಂತ ಇಟ್ಗಾರಿ, ಅಲ್ಲಿ ಒಂದು ಚಿತ್ರ ಬರದ, ಒಂದು ಚಿತ್ರ ಗೂಡೆಗೇನೆ ಬರಲಿ ಇಲ್ಲೇ ಬರಲಿ, ಆ ಚಿತ್ರದಲ್ಲಿ ಕಪ್ಪುನು ಅದ, ಹಸಿರು ಅದ, ಕೆಂಪು ಅದ, ಬಿಳಿ ಅದ, ಹಳದಿ ಅದ, ಇವೆಲ್ಲ ಬಣ್ಣ ಕೂಡಿಸಿ ಒಂದು ಗೊಂಬೆಗೆ. ಗೊಂಬೆಗೆ ಎಷ್ಟು ಬಣ್ಣ ಬೇಕಲ್ಲ. ಹಾಗಾಗಿ ಇಲ್ಲಿ ಕಪ್ಪು ಯಾವುದು ಆ ಗೊಂಬೆಯಲ್ಲಿ ಅಂದರೆ ಆಕಾಶ ತತ್ವದ್ದು, ಮತ್ತೆ ವಾಯುವಿನಿಂದ ಹಸಿರಾದದ್ದು, ಅಗ್ನಿಯದು ಕೆಂಪು ಬಣ್ಣ, ಅಗ್ನಿ ಕೆಂಪಾದಲ್ಲಿ ಬಣ್ಣ, ಮತ್ತು ಜಲಕ್ಕೇನದ ಬಿಳಿ ಬಣ್ಣ ಅದ, ಮತ್ತು ಭೂಮಿಗೇನದ ಹಳದಿ ಬಣ್ಣ ಅದ. ಈ ರೀತಿಯಾಗಿ 5 ಬಣ್ಣಗಳಿಂದ ಒಂದು ಗೊಂಬೆ ಆದಂಥ 5 ತತ್ವಗಳಿಂದ ಒಂದು ಶರೀರ ಆಗ್ಯದ ನೋಡು. ಶರೀರ ಆಗ್ಯವ ನಮ್ಮ. ಹಾಗೆ ಆ ಬಣ್ಣಗಳನ್ನು ಹೆಚ್ಚು ಮಾಡಿಕೊಂಡು ಒಂದೊಂದರಲ್ಲಿ ಕೂಡಿಸುವುದರಿಂದ ಅನೇಕ ಬಣ್ಣ ಆತಾವ. ಅನೇಕ ಬಣ್ಣ. ಬಿಳಿ ಬಣ್ಣದ ನೋಡು, ಒಂದನಿ ಕೆಂಪದ ಹಾಕಿದ್ರೆ ಕೆಂಪಾತಾವ, ಹಸಿರು ಹಾಕಿದ್ರೆ ಹಸಿರು ಆಗ್ತದೆ, ಇನ್ನೇನು ನಾನಾ ಥರ ಮಾಡ್ತಾರೆ. ಅದು ಇರೋದು ಬಿಳಿದು ಒಂದೇ ಬಣ್ಣ. ಹೀಗೆ ಅವುಗಳನ್ನ ಗೋಡೆಯ ಮೇಲೆ ಆಗಲಿ ಪರದ ಮೇಲೆ ಆಗಲಿ ಚಿತ್ರವನ್ನು ಬರೆದಾಗ ಆ ಚಿತ್ರಗಳು ಹೇಗೆ ಕಾಣ್ತಾವ ಅಂದರೆ ನಿಂತು ನೋಡಂಗೆ ಕಾಣ್ತಾವ. ಬಣ್ಣ ಕಡೆಗಿದ್ದಾಗ ಬಣ್ಣವನ್ನು ಯಾರು ನಿಂತು ನೋಡಂಗಿಲ್ಲ, ಯಾರು ಮುಟ್ಟಬೇಡ ಅಂತ, ಕೈಗೆ ಹತ್ತದ ಮುಟ್ಟಬೇಡ ಬಣ್ಣದಲ್ಲಿ. ಅದೇ ಬಣ್ಣದಿಂದ ಚಿತ್ರ ತಯಾರು ಮಾಡಿದ್ರೆ ನಿಂತು ನೋಡ್ತಾವ, ಮುಟ್ಟೋರಲ್ಲ, ನಿಂತು ಕೈ ಆಡಿಸಿ ನೋಡ್ತಾರೆ. ಯಾಕಂದ್ರೆ ಅಷ್ಟು ರಂಜನೆ ಆಗಿಬಿಡ್ತದೆ ಅಂಥದ್ದು. ಅದರಂತೆ ಪಂಚಮಹಾಭೂತಗಳು ಬೇರೆ ಬೇರೆಯಾಗಿದ್ದಾಗ ಅವನ್ನ ಯಾರು ನೋಡೋಕೆ ಹೋಗಿಲ್ಲ. ಆ ಪಂಚಮಹಾಭೂತಗಳ ಪಂಚೀಕೃತಿಯಿಂದ ತಯಾರಾದ ಈ ಗೊಂಬೆ ಆದಲ್ಲ, ಈ ಗೊಂಬೆ ತಯಾರಾದಾಗ ಎಲ್ಲರೂ ನಿಂತು ನೋಡ್ತಾರೆ. ಇಲ್ಲ, ಎಷ್ಟು ಮಂದಿ ನಿಂತು ನೋಡ್ತಾರೆ? ನೀನು ಬಂದಾಗ ನೋಡೋಕೆ ಬಂದ್ಬಿಡ್ತಾರ ಮೊದಲ.
ಭೂಮಿಗೆ ಬಂತು ಅಂದ್ರೆ ನೋಡಕ್ಕೆ ಬಂದಬಿಟ್ರು. ಹಾಗೆ ಯಾಕಂದ್ರೆ ಅಷ್ಟು ಆಕರ್ಷಣೆ ಕಾಣ್ತದ. ಆ ಬಣ್ಣದಾಗ ಏನಿಲ್ಲ, ಬರ್ದಾಗ ಹೆಂಗೆ ಕಾಣ್ತಾವ. ಪಂಚಮಹಾಭೂತ ಬಿಡಿ ಬಿಡಿಯಾದಾಗ ಏನಿಲ್ಲ, ಇಲ್ಲ ಎಲ್ಲ ಕೂಡಿದಾಗ ಮೂಗೆಷ್ಟು ಚಂದ ಆಗ್ಯದ, ಕಣ್ಣೆಷ್ಟು ಚಂದ ಆಗ್ಯದ, ಕೂದಲೆಷ್ಟು ಚಂದ ಆಗ್ಯಾವ, ನರಗಳೆಷ್ಟು ಚಂದ ಆಗ್ಯಾವ, ಕೈ ಎಷ್ಟು ಚಂದ ಆಗ್ಯಾವ, ಬೆರಳೆಷ್ಟು ಚಂದ ಆಗ್ಯಾವ, ಕಾಲೆಷ್ಟು ಚಂದ ಆಗ್ಯಾವ. ಏನು ಸಾಮಾನ್ಯನೇನು? ಒಬ್ಬ ಭಗವಂತನಿಗೆ ಮಾಡಕ್ಕೆ ಬರ್ತದ, ಸಾಮಾನ್ಯ ಮಾಡಕ್ಕೆ ಬರ್ತದೆ ಇದು. ಹಾಗಾಗಿ ಇಲ್ಲಿ ಅನೇಕ ಚಿತ್ರಗಳಾದ. ಹೆಂಗಂದ್ರೆ ದೇವತೆಗಳ ಚಿತ್ರ ಬೇರೆ, ರಾಜರ ಚಿತ್ರ ಬೇರೆ, ಮನುಷ್ಯರ ಚಿತ್ರ ಬೇರೆ, ಪಶು ಪಕ್ಷಿಗಳ ಚಿತ್ರ ಬೇರೆ, ನದಿ ಪರ್ವತದ ಚಿತ್ರಗಳು ಬೇರೆ. ಅವೆಲ್ಲಿವು? ಇವೆಲ್ಲ ಬರೆದವರು ಯಾರು ಬರೆದಾರಪ್ಪ ಇದನ್ನ? ಹಾಗಾಗಿ ಆದರೆ ಅವು ಆತ್ಮರೂಪಗಳು ಅಲ್ಲ. ಗೊಂಬೆ ಚಲೋ ಕಾಣ್ತದ, ಅದಕ್ಕೆ ಜೀವ ಅದೇನು? ಜೀವ ಅದೇನು? ಇಲ್ಲ. ಹಾಗೆ ದೇಹಾದಿಗಳು, ಪಂಚಮಹಾಭೂತಗಳು, ಕಾರ್ಯಗಳು, ಅದಕ್ಕೆ ಅಲ್ಲಿ ಚೇತನ ಆದೇನು? ಗೋಡೆ ಮೇಲೆ ಗೊಂಬೆ ಆದ ತಿರುಗಾಡ್ತದೇನು? ಮಾತಾಡ್ತದೇನು? ನೋಡ್ತದೇನು? ಅದರಂಗ ಈ ಜಡವಾದ ದೇಹ ಏನದ, ಇವು ಮಾಡೋದಿಲ್ಲ, ನೋಡೋದಿಲ್ಲ, ನಡೆದೂ ಇಲ್ಲ. ಹಾಗಾಗಿ ಆತ್ಮಸ್ವರೂಪಗಳು ಆಗೋದಿಲ್ಲ. ಅದು ಗೊಂಬೆನೇ ವಿನ ಮನುಷ್ಯ ಅಲ್ಲ. ಅದಕ್ಕೆ ಮನುಷ್ಯ ಅಂತಾರೆ. ಅದಕ್ಕೆ ಇವು ಅನಾತ್ಮವು ಜಡವರ್ಗವಿನ ಆತ್ಮ ಆಗೋದಿಲ್ಲ. ಹೆಂಗಾದ ಆತ್ಮ ಅಂತ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗ್ತಾ ಬಂದದ. ಮತ್ತೆ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಶಂಕರಾನಂದ ಮಹಾಭಕ್ತ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲಾದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜ ಆನಂದ. ಜನಸಿ ಬೆಳೆದ ಭೂಮಿ ಅಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರೋ. ಜನಸಿ ಬೆಳೆದ ಭೂಮಿ ಅಂತಿಯದೋ ಘನ
ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರು. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜಾನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.